ಶಾಪ ವಿಮೋಚನೆಗೊಂಡ ನಂತರ ಕುಬ್ಜಾ ನದಿ ಖುಷಿಯಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ಪಾದ ತೊಳೆದು ಪುಷ್ಪಗಳನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುವುದು ನಿಜವಾಗಿಯೂ ಆಶ್ಚರ್ಯ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜ. ಕುಂದಾಪುರ ಹತ್ತಿರದ ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈ ಘಟನೆ ನಡೆಯುತ್ತದೆ. ಇಲ್ಲಿ ಇನ್ನೂ ಹಲವಾರು ವಿಶೇಷತೆಗಳಿವೆ. ಬನ್ನಿ, ಕುಬ್ಜಾ ನದಿಗೆ ಯಾರು ಯಾಕೆ ಶಾಪ ಹಾಕಿದ್ದರೆಂದು ನೋಡೋಣ. ಅದಕ್ಕಿಂತ ಮುಂಚೆ ಗೊತ್ತಿರದ ಸ್ಥಳ ಪುರಾಣ ತಿಳಿಯಲು ಮತ್ತೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಪೇಜನ್ನು ಫಾಲೋ ಮಾಡಿ. ಆಸ್ಥಾನ ನರ್ತಕಿಯಾದಂತಹ ಪ್ರಾಂಗಣನ ನೃತ್ಯ ಪಾರ್ವತಿ ದೇವಿಗೆ ಇಷ್ಟ ಆಗಿ ಇನ್ನೊಂದು ಸಲ ನೃತ್ಯಿಸಲು ಹೇಳಿದಾಗ ನರ್ತಕಿ ನರ್ತಿಸಲು ಒಪ್ಪದಿದ್ದಾಗ ಪಾರ್ವತಿ ದೇವಿ ಅವಳ ದುರಹಂಕಾರಕ್ಕೆ ಕೋಪಗೊಂಡ ದೇವಿ, ನೀನು ಕುರೂಪಿಯಾಗಿ ಭೂಲೋಕದಲ್ಲಿ ಬಿದ್ದಿರು ಎಂದು ಶಾಪ ಹಾಕುತ್ತಾಳೆ. ಶಾಪದಿಂದ ನೊಂದ ನರ್ತಕಿ ಕರುಣೆ ತೋರೆಂದು ತಾಯಿಯನ್ನು ಬೇಡಿಕೊಂಡಾಗ ತಪೋಭೂಮಿಯಾದ ಸಹ್ಯಾದ್ರಿ ಪರ್ವತದಲ್ಲಿ ನಾನು ಲಿಂಗ ರೂಪದಲ್ಲಿ ಕಾಣಿಸುವೆ. ಅದಾದ ಮೇಲೆ ನೀನು ಮಥುರೆಗೆ ಹೋಗಿ ಶ್ರೀಕೃಷ್ಣನ ಪಾದಸ್ಪರ್ಶದಿಂದ ನಿನ್ನ ಶಾಪ ವಿಮೋಚನೆಯನ್ನು ಮಾಡಿಕೊ ಎಂದಳು. ಕುಬ್ಜ ನದಿಯಾಗಿದ್ದ ನರ್ತಕಿ ಶಾಪ ವಿಮೋಚನೆಯ ನಂತರ ಖುಷಿಯಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ತಾಯಿಯ ಪಾದ ತೊಳೆದು ಪುಷ್ಪಗಳನ್ನು ಪ್ರಸಾದ ರೂಪದಲ್ಲಿ ತೆಗೆದುಕೊಂಡು ಹೋಗುವುದು ನಿಜವಾಗಿಯೂ ಇಲ್ಲಿ ಆಶ್ಚರ್ಯವೆನಿಸುತ್ತದೆ. ಕಮಲದ ಮೇಲೆ ದುರ್ಗೆಯು ಲಿಂಗದ ರೂಪದಲ್ಲಿ ನೆಲೆಸಿರುವುದಕ್ಕೆ ಈ ಜಾಗ ಕಮಲಶಿಲೆ ಎಂದು ಪ್ರಸಿದ್ಧಿಯಾಗಿದೆ. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ತಾಯಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಂದು ಬೇಡುವೆ. ನಮಸ್ಕಾರ.